ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನಾನು ಬೆಳಗ್ಗೆ ನಮ್ಮ ಮನೆಯಲ್ಲಿ ಬದನೆಕಾಯಿ ಪಲ್ಯನೂ ಮಾಡ್ತಾ ಇದ್ದೇನೆ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಶೇಂಗಾನ ಕರೆಕ್ಟಾಗಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಬದನೆಕಾಯಿನ ನೀರಲ್ಲಿ ನೆನೆಸ್ಕೊಂಡ್ಬಿಟ್ಟು ಆಮೇಲೆ ತೊಳ್ಕೊಂಡ್ಬಿಟ್ಟು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬದನೆಕಾಯಿನ ಈ ಥರ 4 ಪೀಸಾಗಿ ಕಟ್ ಮಾಡ್ಕೋಬೇಕು. ಫುಲ್ಲಾಗಿ ಕಟ್ ಮಾಡಬಾರ್ದು, ಈ ಥರ ಹಾಫ್ ಕಟ್ ಮಾಡ್ಕೊಬೇಕು. ಶೇಂಗಾ ಚಟ್ನಿ ಜೊತೆಗೆ ಖಾರ ಉಪ್ಪನ್ನ ಬೆರೆಸ್ಕೊಂಡಿದ್ದೀನಿ. ಇದು ಫುಲ್ಲಾಗಿ ಕವರ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ತುಂಬಬೇಕು. ಈ ಥರ ಮಾಡ್ಕೊಳ್ಳಿ, ಫುಲ್ ಕಲಿಸ್ಕೊಳ್ಳಿ. ಆ ಮಸಾಲಾನ ಫುಲ್ ಈ ಥರ ತುಂಬ್ಕೋಬೇಕು. ಇದರಲ್ಲಿ ತುಂಬಿಸ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಬೇಕು. ಒಗ್ಗರಣೆ ಹಾಕೋಕೆ ಇಟ್ಟಿದ್ದೀನಿ ಒಂದು ಪಾತ್ರೆ. ಇದು ಬಿಸಿ ಆದಮೇಲೆ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಆಮೇಲೆ ಆಯಿಲ್ ಹಾಕೋಬೇಕು. ಪಾತ್ರೆಯಲ್ಲಿ ಆಯಿಲ್ ಹಾಕಿದ್ದೀನಿ, ಬಿಸಿ ಆಗ್ತಾಯಿದೆ. ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ, ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ರೋಸ್ಟ್ ಮಾಡ್ಕೋಬೇಕು. ಕಂದು ಬಣ್ಣ ಆಗೋವರೆಗೂ ಇದನ್ನು ಕರೆಕ್ಟಾಗಿ ಇದು ಮಾಡ್ಕೋಬೇಕು. ಇವಾಗ ಮಸಾಲ ಹಾಕಿರೋ ಈ ಬದನೆಕಾಯಿನ ಅದರಲ್ಲಿ ಬಿಟ್ಕೋಬೇಕು, ಎಣ್ಣೆಯಲ್ಲಿ ಬಿಟ್ಕೋಬೇಕು. ಇವಾಗ ಎಣ್ಣೆಯಲ್ಲಿ ಕಾಯ್ದಿದೆ, ಈ ಕಾಯ್ದಿರೋ ಎಣ್ಣೆಯಲ್ಲಿ ಇದನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೋಬೇಕು, ಕವರ್ ಮಾಡ್ಕೋಬೇಕು. ಬೇಕಾದರೆ ನೀರನ್ನ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟಾದರೂ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಅದೇ ಎಣ್ಣೆಲ್ಲಾದರೂ ಬೇಯಿಸ್ಕೊಳ್ಳಿ. ನೀರು ಹಾಕಿದ್ರೆ ಒಂಚೂರು ಕರೆಕ್ಟ್ ಆಗುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಇದು ಇವತ್ತಿನ ನನ್ನ ಹೊಸ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.